ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನೂ ಮತ್ತೊಂದು ಬಾರಿ ಈ ವಿಡಿಯೋಗಳ ಮುಖಾಂತರವಾಗಿ ಭೇಟಿ ಮಾಡಲು ದೇವರು ಕೊಟ್ಟಂಥ ಕೃಪೆಗೆ ನಾನು ದೇವರಿಗೆ ಸ್ತೋತ್ರ ಹೇಳುವಂಥವನಾಗಿದ್ದೇನೆ. ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿ ನಾನು ಮುಂದುವರಿಸಲು ಇಷ್ಟಪಡ್ತೇನೆ. ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದೂ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಪ್ರೈಸ್ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ನಂಬ್ತೇನೆ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಮತ್ತಾಯನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ ಅದರ 25ನೇ ವಾಕ್ಯದಿಂದ ವಾಕ್ಯ ಪ್ರತಿ ವಾಕ್ಯವಾಗಿ ನಾವು ಓದ್ಕೊಳ್ಳೋಣ. ವಾಕ್ಯ ಮೊದಲನೆಯ ವಾಕ್ಯ 14:25 ದೇವರು ಹೇಳ್ತಾ ಇದ್ದಾರೆ, ರಾತ್ರಿಯ 4ನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅದರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೆಹೋವನು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೆಹೋವನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟನು. ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು. ಪ್ರೈಸ್ ದ ಲಾರ್ಡ್. ಇವತ್ತಿನ ಸಂದೇಶ ಬಂದ್ಬಿಟ್ಟು ಅಲ್ಪವಿಶ್ವಾಸಿಗಳಿಗೋಸ್ಕರ. ಅಲ್ಪವಿಶ್ವಾಸ ಅಂದರೆ ನಾವು ಒಂದು ವಿಷಯವನ್ನು ನಂಬಿಕೆ ಇಡದೆ ನಾವು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಲ್ಲ, ಅದನ್ನು ಅಲ್ಪವಿಶ್ವಾಸ ಅಂತ ಹೇಳ್ತಾರೆ. ನಾವು ಯಾರೋ ಒಬ್ಬರು ಹೇಳಿರೋದನ್ನು ನಾವು ಸಂದೇಹ ಪಡ್ಬೋದು. ದೇವರು ಹೇಳಿದಾಗ ನಾವು ಸಂದೇಹ ಪಡೋದು ಎಷ್ಟು ಮಾತ್ರಕ್ಕೆ ನ್ಯಾಯ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ದೇವರೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗುವಾಗ ಒಂದು ಬಿರುಗಾಳಿ ಬೀಸುತ್ತೆ. ಬಿರುಗಾಳಿ ಬೀಸುವಾಗ ಏನಾಗುತ್ತೆ, ಅಲ್ಲಿದ್ದಂತಹ ಶಿಷ್ಯರೆಲ್ಲ ಭಯಪಟ್ಟು ಇದೇನಿದು, ಇಂಥ ಗಾಳಿ ಹೊಡಿತಾ ಇದೆ ಅಂತ ಹೇಳಿ ಭಯಪಡುವಾಗ ದೇವರೇನು ಮಾಡ್ತಾರೆ, ಸಮುದ್ರದ ಮೇಲೆ, ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಶಿಷ್ಯರೆಲ್ಲ ಭಯಪಟ್ಟು ದೇವರನ್ನು ನೋಡಿ, ಅಯ್ಯೋ ಇದು ಭೂತ ಅಂತ ಹೇಳಿ ಭಯಪಡ್ತಾ ಇರುವಾಗ ದೇವರು ಹೇಳ್ತಾರೆ, ಭಯಪಡಬೇಡಿರಿ, ನಾನು ಅಂತ ದೇವರು ಹೇಳ್ತಾರೆ. ಪ್ರೈಸ್ ಲಾರ್ಡ್.
ಅಲ್ಲಿ ಭಯ ಪಡಬೇಡಿ ಅಂತ ದೇವರು ಹೇಳಿ, ಪ್ರೈಸ್ ಲಾರ್ಡ್, ದೇವರು ನೀರಿನ ಮೇಲೆ ನಡೆದುಕೊಂಡು ಬರುವಾಗ ಅಲ್ಲಿದ್ದಂತಹ ಶಿಷ್ಯನು ಕೇಳ್ತಾರೆ, ಪೇತ್ರನು ಕೇಳ್ತಾನೆ, ದೇವರೇ ಇದು ನೀನಾದರೆ ಪ್ರೈಸ್ ಲಾರ್ಡ್ ನನ್ನನ್ನು ನೀರಿನ ಮೇಲೆ ನಡೆಸು ಅಂತ ಕೇಳಿದಾಗ ದೇವರು ಅವರನ್ನು ಆಗಲಿ ಬಾ ಅಂತ ಕರೀತಾರೆ. ಆಗ ಅವ್ರು ಏನು ಮಾಡ್ತಾರೆ, ನೀರಿನ ಮೇಲೆ ನಡೆದುಕೊಂಡು ಬಂದಾಗ ಅಲ್ಪ ವಿಶ್ವಾಸದಿಂದ ಏನು ಮಾಡ್ತಾರೆ, ಅವರು ಮುಳುಗಲು ಸ್ಟಾರ್ಟ್ ಆಗ್ತಾರೆ. ಮುಳುಗಿದಾಗ ದೇವ್ರು ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ, ಪ್ರೈಸ್ ಲಾರ್ಡ್, ಅಲ್ಪ ವಿಶ್ವಾಸಿಯೇ, ಪ್ರೈಸ್ ಲಾರ್ಡ್, ನಂಬಿಕೆಯನ್ನು ಇಡು, ಪ್ರೈಸ್ ಲಾರ್ಡ್, ನಂಬಿಕೆಯಿಂದ ಇಡು. ಹಾಲೆಲೂಯ. ನೀವು ಪ್ರೈಸ್ ಲಾರ್ಡ್ ಹಾಲೆಲೂಯ. ಇವತ್ತು ನೀವು ನಡೆಯುವಂತಹ ದಾರಿಯಲ್ಲಿ ಅಪನಂಬಿಕೆಯಿಂದ ಅಲ್ಪ ವಿಶ್ವಾಸಿಯಾಗಿ ನೀವು ನಡೆಯಬೇಡಿರಿ. ಇಡುವ ಹೆಜ್ಜೆ ನಾನು ದೇವರಿಗೋಸ್ಕರ ಇಡ್ತಾ ಇದ್ದೇನೆ ಅಂತ ಹೇಳಿ ನೀವು ಇಡೋದಾದರೆ, ಪ್ರೈಸ್ ಲಾರ್ಡ್, ಅಲ್ಪ ವಿಶ್ವಾಸವನ್ನು ನೀವು ಬಿಟ್ಟು ಇಡೋದಾದರೆ ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್ ಹಾಲೆಲೂಯ. ಇವತ್ತು ಅಲ್ಪ ವಿಶ್ವಾಸದಿಂದ ಇರುವಂತಹ ಎಲ್ಲರನ್ನು ನೋಡಿ ಪ್ರೈಸ್ ಲಾರ್ಡ್ ಒಂದು ವಿಷಯವನ್ನು ನಾನು ಕೇಳ್ತೇನೆ, ಅಲ್ಪ ವಿಶ್ವಾಸ, ಪ್ರೈಸ್ ಲಾರ್ಡ್, ನೀವು ಮನುಷ್ಯರ ಮೇಲೆ ಬೇಕಾದರೆ ಇಡಿ, ದೇವರ ಮೇಲೆ ಬಿಡಬೇಡಿ. ಪ್ರೈಸ್ ಲಾರ್ಡ್ ಹಾಲೆಲೂಯ. ನಾವು ಹಾಗೆ, ಮನುಷ್ಯರು ಹಾಗೆಯೇ ಅಲ್ಪ ವಿಶ್ವಾಸದಿಂದ ನಡೆಯುವವರು. ನಮಗೆ ನಂಬಿಕೆ ಇಲ್ಲ, ದೇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇಲ್ಲ ಪ್ರಿಯರೇ. ಆ ಸಾಸಿವೆ ಕಾಳಷ್ಟು ನಾವು ನಂಬಿಕೆಯನ್ನು ಇಡೋದಾದರೆ ದೇವರು ಸರ್ವಶಕ್ತನು ನಿನ್ನ ವಿಷಯದಲ್ಲಿ ಬಿಡುಗಡೆ ಕೊಡೋಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಒಂದೇ ಒಂದು ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನಲ್ಲಿ ಇರಲಿ. ಪ್ರೈಸ್ ಲಾರ್ಡ್. ಅನೇಕರು ನನ್ನನ್ನು ಪ್ರೈಸ್ ಲಾರ್ಡ್ ಹೇಳಿದ್ರು, ನೀನು ಪ್ರೈಸ್ ಲಾರ್ಡ್ ದೇವರ ದಾರಿಯಲ್ಲಿ ನಡೆಯೋಕ್ಕೆ ನೀನು ಅರ್ಹನಾಗಿದೆಯಾ ಅಂತ ಅನೇಕರು ನನ್ನನ್ನು ಪ್ರಶ್ನಿಸಿದ್ರು ಪ್ರಿಯರೇ. ಪ್ರೈಸ್ ಲಾರ್ಡ್, ನಾನು ಯೂಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ನಾನು ಯೂಸ್ಲೆಸ್ ಅಂತ ನಾನು ಅಂದ್ಕೊಂಡಿದ್ದೆ. ಪ್ರೈಸ್ ಲಾರ್ಡ್, ಇವತ್ತು ನೀವು ಎಷ್ಟು ಜನ ಅಂದ್ಕೊಳ್ತಾ ಇದ್ದೀರೋ, ನಾನು ಯೂಸ್ಲೆಸ್, ನಾನು ಯೂಸ್ ಇಲ್ಲ, ನಾನು ಯಾರಿಗೂ ಯೂಸ್ ಇಲ್ಲ, ನನ್ನ ಕುಟುಂಬಕ್ಕೆ ಯೂಸ್ ಇಲ್ಲ, ಪ್ರೈಸ್ ಲಾರ್ಡ್, ನನ್ನ ಕೆಲಸದ ವಿಷಯದಲ್ಲಿ ನಾನು ಯೂಸ್ ಇಲ್ಲ, ಯಾವುದೇ ಒಂದು ವಿಷಯವನ್ನು ಮಾಡಿದ್ರು ಅದು ಫ್ಲಾಪ್ ಆಗ್ತಾಯಿದೆ, ನನಗಿದು ಅಯ್ಯೋ ನನ್ನ ಜೀವನ ಬೇಡ ಅಂತ ಹೇಳ್ತಾ ಇದ್ದೀರಾ. ಪ್ರೈಸ್ ಲಾರ್ಡ್, ನಿನ್ನನ್ನು ದೇವರು ಹುಡುಕ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್, ನಿನ್ನನ್ನು ದೇವರು ಹುಡುಕ್ತಾ ಇದ್ದಾರೆ. ನಿನ್ನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರೋದಾದರೆ, ದೇವರನ್ನು ನಿನ್ನ ನಂಬಿಕೆಯಿಂದ ನೀನು ಇವತ್ತು ಕರೆಯೋದಾದರೆ ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾರೆ. ಪ್ರೈಸ್ ಲಾರ್ಡ್, ಅಲ್ಪ ವಿಶ್ವಾಸ ಬೇಡ ಪ್ರಿಯರೇ. ಅನೇಕರು ನನ್ನನ್ನು ಹೀಯಾಳಿಸಿದ್ರು, ಅನೇಕರು ಹೇಳಿದ್ರು ನೀನು ಅರ್ಹನಲ್ಲ ಅಂತ ಹೇಳಿದ್ರು. ದೇವ್ರು ಹೇಳಿದ್ರು ನೀನೇ ಅರ್ಹನು. ಪ್ರೈಸ್ ಲಾರ್ಡ್, ನಾನು ದೇವ್ರ ಹತ್ರ ಕೇಳಿದೆ, ಅಪ್ಪ ಒಂದು ಸೈನನ್ನು ಕೊಡು ಅಪ್ಪ, ನಾನು ಈ ನಿನ್ನ ದಾರಿಯಲ್ಲಿ ಸೇವೆಯಲ್ಲಿ ನಾನು ನಿಂತ್ಕೊಳ್ಳುವಾಗ ಅಪ್ಪ ನಾನು ನಿಂತ್ಕೋಬೇಕಾ ಅಂತ ಹೇಳಿ ದೇವ್ರ ಹತ್ರ ಕ್ವಶನ್ ಮಾಡಿಬಿಟ್ಟು ನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದೆ. ಇವತ್ತು ನಾನು ಚರ್ಚ್ಗೆ ಹೋಗ್ತೇನೆ, ಚರ್ಚಲ್ಲಿ ಕೂತಿರ್ತೇನೆ, ಅಲ್ಲಿದ್ದಂತಹ ಪಾಸ್ಟರ್ ಹಲ್ಲೆಲೂಯ ನಾನು ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದರೆ, ದೇವರೇ ನನ್ನನ್ನು ಬಂದು ಪಾಸ್ಟರ್ ಮುಟ್ಲಿ, ಇವತ್ತು ನನ್ನ ಪಾಸ್ಟರ್ ಬಂದು ಮುಟ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ದೇನೆ. ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ಅತಿಶಯವನ್ನು ದೇವರು ಮಾಡಿದ್ರು, ಆ ಮಿರಾಕಲನ್ನು ದೇವರು ಮಾಡಿದ್ರು. ನಾನು ಅಲ್ಲಿ ಕೂತಿದ್ದೇನೆ, ನಾನು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಾ ಇದ್ದೇನೆ, ಅಪ್ಪ ನನ್ನನ್ನು ಬಂದು ಮುಟ್ಲಿ, ನಾನು ಮುಟ್ಟಿದ್ರೆ ಸೇವೆಯನ್ನು ಆರಂಭಿಸ್ತೇನೆ ಅಂತ ಹೇಳಿ ನಾನು ಹೇಳಿದೆ. ಮನುಷ್ಯರು ನನಗೆ 1000 ಹೇಳಲಿ, ನನ್ನ ದೇವರು ನನ್ನನ್ನು ಕರೆದಿರೋದಾಗಿದೆ. ಪ್ರೈಸ್ ಲಾರ್ಡ್, ನನ್ನ ದೇವರು ನನ್ನನ್ನು ಕರೆದಿದ್ದು ನಿಜ. ಪ್ರೈಸ್ ಲಾರ್ಡ್, ನಾನು ಕೂತಿದ್ದೇನೆ, ಪಾಸ್ಟ್ರು ಬಂದು 1 ಸಾರಿ ಅಲ್ಲ 2 ಸಾರಿ ನನ್ನ ತಲೆ ಮೇಲೆ ಪ್ರಾರ್ಥನೆ ಮಾಡಿ ಹೋದರು. ಆಗ ಡಿಸೈಡ್ ಮಾಡಿದೆ, ಪ್ರೈಸ್ ಲಾರ್ಡ್, ಮನುಷ್ಯರು 1000 ಹೇಳಲಿ, ದೇವರಿಗೋಸ್ಕರ ನಾನು ನಿಂತ್ಕೊಳ್ತೇನೆ, ನನ್ನ ನಿರ್ಧಾರವನ್ನು ನಾನು ತಗೊಳ್ಕೊಳ್ತೇನೆ ಅಂತ ಹೇಳಿದೆ. ನಾನು ಅಲ್ಪ ವಿಶ್ವಾಸಿ, ಹೌದು, ನಾನು ಮನುಷ್ಯನಾಗಿ ಅಲ್ಪ ವಿಶ್ವಾಸಿಯಾಗಿದೆ. ದೇವರು ನನ್ನನ್ನು ನಂಬಿಕೆಯಿಂದ ನಡೆಸ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಆ ನಂಬಿಕೆ ನಿಮ್ಮಲ್ಲಿ ಇರೋದಾದರೆ ದೇವರು ಖಂಡಿತವಾಗಿಯೂ ನಿನ್ನನ್ನು ಸಹ, ಪ್ರೈಸ್ ಲಾರ್ಡ್, ಯೂಸ್ಲೆಸ್ ಆಗಿರುವಂತಹ ನಿನ್ನನ್ನು ಸಹ ಯೂಸ್ಫುಲ್ ಆಗಿ ದೇವರು ನಡೆಸ್ತಾರೆ ಅನೇಕ ವಿಷಯಗಳಲ್ಲಿ. ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ನೀನು ಅಂದ್ಕೊಳ್ಬೋದು ಯಾವುದೇ ವಿಷಯದಲ್ಲಿ ನಾನು ಯೂಸ್ ಇಲ್ಲ ಅನ್ಕೋಬೋದು. ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ಪ್ರೈಸ್ ಲಾರ್ಡ್, ಇವತ್ತು ದೇವರು ನಿನ್ನನ್ನು ನಿಲ್ಲಿಸ್ತಾರೆ. ಪ್ರೈಸ್ ಲಾರ್ಡ್ ಹಲ್ಲೆಲೂಯ. ಈ ರೀಸೆಂಟಾಗಿ ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹಾಡನ್ನು ನಾನು ರಿಲೀಸ್ ಮಾಡಿದ್ದೆ. ಪ್ರೈಸ್ ಲಾರ್ಡ್, ನೀವೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೇನೆ. ನೋಡೋದವರು ಪ್ಲೀಸ್ ಹೋಗಿ ವಾಚ್ ಮಾಡಿ. ಒಂದು ಒಳ್ಳೆಯ ದೇವರ ಹಾಡನ್ನು ನನ್ನ ಹಾಡೋಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಆ ಹಾಡನ್ನು ನಾನು ಹಾಡುವಾಗ ಪ್ರೈಸ್ ಲಾರ್ಡ್ ನನ್ನ ಹತ್ರ ದುಡ್ಡು ಇರಲಿಲ್ಲ.
ಹಾಡನ್ನು ದೇವರು ಕೊಟ್ಟಾಗ ದೇವರು ಅನೇಕ ವಿಷಯದಲ್ಲಿ ನನ್ನ ಹತ್ರ ಮಾತನಾಡುವಾಗ ಆ ಹಾಡನ್ನು ನಾನು ಬರೆದೆ. ಪ್ರೈಸ್ ಲಾರ್ಡ್. ನನ್ನ ಮನುಷ್ಯನಾಗಿ ನನ್ನ ಹಾಡನ್ನು ಬರೆದಿಲ್ಲ, ನಾನು ಕೂತ್ಕೊಂಡು ಪವಿತ್ರಾತ್ಮನ ಭರಿತರಾಗಿ ಕೂತ್ಕೊಂಡು ಅದನ್ನು ನಾನು ಬರೆದು ಮುಗಿಸಿದ ಮೇಲೆ ಹೇಗೆ ನಾನು ಹಾಡಬೇಕು ನನಗೆ ಗೊತ್ತಿಲ್ಲ, ಯಾವ ರಾಗ ನನಗೆ ಗೊತ್ತಿಲ್ಲ, ಯಾವ ಡೈರೆಕ್ಟರ್ ನನಗೆ ಹೇಳ್ಕೊಟ್ಟಿಲ್ಲ, ದೇವರು ಹೇಳ್ಕೊಟ್ರು. ನೀನು ಹೀಗೆ ಹಾಡು, ಈ ಲೈನನ್ನು ಬರಿ ಅಂತ ದೇವರು ನನಗೆ ಹೇಳ್ಕೊಟ್ರು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಯಾರೆಲ್ಲ ನಂಬ್ತಿರೋ ಹಲ್ಲೆಲೂಯ ಒಂದು ಸ್ತೋತ್ರ ಹೇಳಿ. ನೀವು ಕುಳಿತಿರುವಂತಹ ಈ ವಿಡಿಯೋವನ್ನು ನೋಡ್ತಾ ಇರುವವರು ಅಲ್ಲೇ ಕೂತ್ಕೊಂಡು ಸ್ತೋತ್ರ ಹೇಳಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ನಾಮ ಮಹಿಮೆ ಪಡುತ್ತೆ. ಪ್ರೈಸ್ ಲಾರ್ಡ್. ಆ ಥರ ಕೂತು ಬರೆದಂತಹ ಹಾಡಿಗೆ ನನ್ನ ಹತ್ರ ಕಾಸು ಇರಲಿಲ್ಲ. ಅದನ್ನು ನಾನು ಕಾಸೆಲ್ಲ ಸಂಗ್ರಹಿಸಿ ನನ್ನ ದುಡ್ಡೆಲ್ಲ ಒಂದು ಪಕ್ಕ ಇಟ್ಟು ನಾನು ರೆಡಿ ಆದೆ. ನಾನು ಹೋದೆ. ಪ್ರೈಸ್ ಲಾರ್ಡ್. ನನ್ನನ್ನು ದೇವರು ಕೇರಳಗೆ ಕರ್ಕೊಂಡೋಗಿ ಅಲ್ಲೊಂದು ಡೈರೆಕ್ಟ್ರನ್ನ ಮೀಟ್ ಮಾಡಿ ಅಲ್ಲಿ ಹೋಗಿ ನಾನು ಈ ಹಾಡನ್ನು ಹಾಡಲು ದೇವರು ನನಗೆ ಕೃಪಾ ಕೊಟ್ಟರು. ಅಲ್ಲಿ ಹೋಗ್ಬಿಟ್ಟು ನಾನು ಹಾಡುವಾಗಲೂ ಸಹ ಪ್ರೈಸ್ ಲಾರ್ಡ್ ನಾನು ಅನೇಕ ಯೂಟ್ಯೂಬ್ನಲ್ಲಿರುವಂತಹ ಹಾಡುಗಳನ್ನು ನೋಡಿ ಇನ್ಸ್ಪೈರ್ ಆಗಿದ್ದೆ. ಅನೇಕ ಹಾಡುಗಳನ್ನು ನೋಡಿ ನಾನು ಇನ್ಸ್ಪೈರ್ ಆದಾಗಲೂ ಪ್ರೈಸ್ ಲಾರ್ಡ್ ಆ ಹಾಡನ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ಆ ಹಾಡನ್ನು ಬರೆದೇ ದೇವ್ರ ಹತ್ರ ಕೇಳಿದೆ. ಅಪ್ಪ, ನನಗೆ ಈ ಹಾಡನ್ನು ನಾನು ಹೇಗೆ ಬರಿಬೇಕು ನನಗೆ ಗೊತ್ತಿಲ್ಲ, ನನಗೆ ಹೇಳ್ಕೊಡು ಅಂತ ಹೇಳಿದೆ. ದೇವರು ಒಂದೊಂದು ಲೈನ್ಗಳನ್ನು ದೇವರು ಹೇಳ್ಕೊಟ್ರು. ನಾನು ಬರೆದೆ. ಪ್ರೈಸ್ ಲಾರ್ಡ್. ಇವತ್ತು ಹಾಡಿದ್ದೇನೆ. ಪ್ರೈಸ್ ಲಾರ್ಡ್. ನೀವು ಅನ್ಕೋಬೋದು ಅಲ್ಪ ವಿಶ್ವಾಸ. ಪ್ರೈಸ್ ಲಾರ್ಡ್. ಅನೇಕರು ಹಲ್ಲೆಲೂಯ ಮೂಢನಂಬಿಕೆ ಅಂತ ಹೇಳಿದ್ರು ನನ್ನ ಹತ್ರ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾನು ಒಂದು ಸಾಕ್ಷಿನ ಹೇಳಲು ನಿಮ್ಗೆ ಇಷ್ಟಪಡ್ತೇನೆ. ಅನೇಕ ಸಾಕ್ಷಿಗಳಿದೆ, ಅದರಲ್ಲಿ ಒಂದು ಸಾಕ್ಷಿ ರೀಸೆಂಟಾಗಿ ನಡೆದಂತಹ ಆ ಸಾಕ್ಷಿಯನ್ನು ನಿಮ್ಮ ಹತ್ರ ಹೇಳಲು ಇಷ್ಟಪಡ್ತೇನೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಇವತ್ತು ಸಹ ಆ ಹಾಡನ್ನು ಬರೆದ ನಂತರ ಹಣವನ್ನು ನಾನು ಸೇರಿಸಿದ ನಾನು ಯಾರ ಹತ್ರನೂ ಕೇಳಲು ನನಗೆ ಇಷ್ಟ ಇಲ್ಲ. ಪ್ರೈಸ್ ಲಾರ್ಡ್. ದೇವ್ರ ಹತ್ರ ಕೇಳಿದೆ, ನನಗೆ ದುಡ್ಡು ಬೇಕು ಸ್ವಾಮಿ. ದೇವರು ನನಗೆ ಕೊಟ್ಟರು ಪ್ರಿಯರೇ. ಆ ದುಡ್ಡನ್ನು ಇಟ್ಟು ನಾನು ಹೋಗಿ ಹಾಡನ್ನು ಹಾಡಿ ನಾನು ಬಂದುಬಿಟ್ಟೆ. ಪ್ರೈಸ್ ಲಾರ್ಡ್. ಆಗ ಕೂಡ ನನ್ನ ಮನಸ್ಸಲ್ಲಿ ಅಲ್ಪ ವಿಶ್ವಾಸವಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಆ ದುಡ್ಡನ್ನು ನಾನು ಇಷ್ಟು ದುಡ್ಡು ಅಮೌಂಟನ್ನು ನಾನು ಹೇಗೆ ನಾನು ಖರ್ಚು ಮಾಡಲಿ? ಇಷ್ಟು ಅಮೌಂಟನ್ನು ನಾನು ಖರ್ಚು ಮಾಡಿಬಿಟ್ರೆ ನಾಳೆ ನನ್ನ ಕುಟುಂಬದಲ್ಲಿ ಯಾರೋ ಒಬ್ಬರು ಹುಷಾರಿಲ್ಲ, ಯಾರೋ ಒಬ್ರಿಗೆ ಏನಾದರೂ ಆದರೆ ನಾನು ಏನು ಮಾಡಲಿ ಅಂತ ನಾನು ನನ್ನನ್ನೇ ಕ್ವಶನ್ ಮಾಡ್ತಾ ಇದ್ದೆ. ಮನುಷ್ಯನಾಗಿ ಯೋಚನೆ ಮಾಡ್ತಾ ಇದ್ದೆ ಪ್ರಿಯರೇ. ಒಂದು ನಂಬಿಕೆ ನನ್ನಲ್ಲಿ ಹುಟ್ಟಿತು. ಪ್ರೈಸ್ ಲಾರ್ಡ್. ಆ ಸಾಸಿವೆ ಕಾಳಷ್ಟು ನಂಬಿಕೆ ನನ್ನಲ್ಲಿ ಹುಟ್ಟಿತು. ಪ್ರೈಸ್ ಲಾರ್ಡ್. ಏನು ಗೊತ್ತಾ ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ನಾನು ಮಾಡ್ತಾ ಇರೋದು ದೇವರ ಕಾರ್ಯ. ಹಲ್ಲೆಲೂಯ. ನನ್ನ ಕಾರ್ಯವನ್ನು ದೇವರು ನೋಡ್ಕೋತಾರೆ ಅಂತ ನಂಬಿಕೆ ನನ್ನಲ್ಲಿ ಹುಟ್ಟಿತು ಪ್ರಿಯರೇ. ಪ್ರೈಸ್ ಲಾರ್ಡ್. ಅದೇ ವಾರದಲ್ಲಿ ಪ್ರೈಸ್ ಲಾರ್ಡ್ ನಾನು ಊರಿಗೆ ಹೋಗುವಂತಹ ಕೇರಳ ಪಟ್ಟಣಕ್ಕೆ ಕಾಲಿಡುವಂತಹ ಮುಂಚೆಯೇ ಪ್ರೈಸ್ ಲಾರ್ಡ್ ಒಬ್ಬರು ಕಾಲ್ ಮಾಡಿದ್ರು ನನಗೆ. ನಿನ್ನನ್ನು ಮೀಟ್ ಮಾಡಬೇಕು, ನನ್ನ ಹತ್ರ ಬಾ ಅಂತ ಹೇಳಿ ನನ್ನನ್ನು ಒಬ್ಬರು ಮೀಟ್ ಮಾಡಬೇಕು ಬಾ ಅಂತ ಹೇಳಿ ಕರೆದ್ರು ಪ್ರಿಯರೇ. ನಾನು ಹೋದೆ. ಅಲ್ಲಿ ಹೋದಾಗ ಒಂದು ಸರ್ಟೈನ್ ಅಮೌಂಟನ್ನು ನನ್ನ ಕೈಯಲ್ಲಿ ಕೊಟ್ಟು ದೇವರಾತ್ಮನು ನಿನ್ನ ಕೈಯಲ್ಲಿ ನಿನ್ನ ಕೊಡೋಕೆ ಹೇಳಿದ್ರು ಅಂತ ಹೇಳಿದ್ರು ಪ್ರಿಯರೇ. ಪ್ರೈಸ್ ಲಾರ್ಡ್. ನಾನು ಏನು ಮಾಡಿದೆ, ಈ ಲೋಕದ ಪ್ರಕಾರವಾಗಿ ಪ್ರೈಸ್ ಲಾರ್ಡ್ ಮನುಷ್ಯನಾಗಿ ನಾನು ಯೋಚನೆ ಮಾಡಿದೆ, ಈ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ರೆ ನಾನು ಏನು ಮಾಡಲಿ ಅಂತ ಹೇಳಿ ನಾನು ಅದನ್ನು ಆ ಥರ ಯೋಚನೆ ಮಾಡ್ತಾ ಇದ್ದೆ. ಪ್ರೈಸ್ ಲಾರ್ಡ್. ಆದರೆ ದೇವರು ಪ್ರೈಸ್ ಲಾರ್ಡ್ ನಿನ್ನ ಮನಸ್ಸನ್ನು ಅರಿತ ದೇವರು ಹಲ್ಲೆಲೂಯ, ಹಲ್ಲೆಲೂಯ ಅದೇ ವಾರದಲ್ಲಿ ಒಂದು ಸರ್ಟೈನ್ ಅಮೌಂಟನ್ನು ನನ್ನ ಕೈಯಲ್ಲಿ ಕೊಟ್ಟರು. ಆಂಟಿ, ಇದನ್ನು ದೇವರಿಗೋಸ್ಕರ ನೀನು ಉಪಯೋಗಿಸು ಅಂತ ಹೇಳಿಕೊಟ್ರು. ಪ್ರೈಸ್ ಲಾರ್ಡ್. ಅದು ತುಂಬ ಆ ಹಾಡಿಗೋಸ್ಕರ ಉಪಯೋಗವಾಗಿತ್ತು. ಅವರನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಅದೇ ರೀತಿಯಲ್ಲಿ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಯೂಟ್ಯೂಬ್ನಲ್ಲಿ ನಾನು ಅನೇಕ ಸಾಂಗ್ಗಳನ್ನು ನೋಡಿ ಇದೇ ಥರ ಒಂದು ಹಾಡನ್ನು ಹಾಡಬೇಕಂತ ಮನಸ್ಸಲ್ಲಿ ಅಂದ್ಕೊಂಡಲ್ಲ. ನಾನು ಕೇರಳ ಹೋದೆ, ಒಂದು ಡೈರೆಕ್ಟರ್ನ ಮೀಟ್ ಮಾಡಿದೆ, ಅಲ್ಲಿ ಒಂದು ಸ್ಟುಡಿಯೋದಲ್ಲಿ ಹಾಡಿ ನಾನು ಬಂದು ಎಲ್ಲ ಮುಗಿದಾಯಿತು. ಹಾಡನ್ನು ನನ್ನ ಫ್ರೆಂಡಿಗೆ ನಾನು ಎಡಿಟಿಂಗ್ ಕೊಟ್ಟು ಅವ್ರು ಎಡಿಟಿಂಗ್ ಎಲ್ಲ ಮುಗಿಸಿ ಆದಾಗ ನಾನು ತಿರ್ಗಾ ನಿಮಗೆ ಗೊತ್ತಿರುವಂತಹ ಒಂದು ಹಾಡು, ನಾನು ಜಬಿತ ಜಬಮೆಲ್ಲ ವೀಣ ಪೋಗವಿಲ್ಲ, ರೀಸೆಂಟಾಗಿ ಕೂಡ ನಾನು ಶಾರ್ಟ್ಸಲ್ಲಿ ಹಾಡನ್ನು ಹಾಕಿದ್ದೇನೆ. ಅದೇ ಹಾಡನ್ನು ನಾನು ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಅದನ್ನು ನೋಡ್ತಾ ಇದ್ದಾಗ ಆ ಹಾಡನ್ನು ನಾನು ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೆ. ಇದೇ ರೀತಿಯಲ್ಲಿ ನಾನು ಒಂದು ಹಾಡು ಹಾಡಬೇಕು. ಪ್ರೈಸ್ ಲಾರ್ಡ್. ನನ್ನ ಒಂದು ಆಸೆ ಆಗಿತ್ತದು. ದೇವರಿಗೋಸ್ಕರ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡುವಾಗ ನಾನು ಕೂತ್ಕೊಂಡು ಹೋಗಿ ಬಂದಾಯಿತು. ಕೇರಳಕ್ಕೆ ಹೋಗಿ ಬಂದ ಮೇಲೆ ನಾನು ಕೂತ್ಕೊಂಡು ಅದನ್ನು ನೋಡ್ತಾ ಇದ್ದೇನೆ. ನೋಡುವಾಗ ಪ್ರೈಸ್ ಲಾರ್ಡ್, ನಾನು ಅಂದ್ಕೊಂಡಿದ್ದು ನನ್ನ ಮನಸ್ಸಿನ ಇಚ್ಛೆಯನ್ನು ಅರ್ಥಂತ ದೇವರು ಏನು ಮಾಡಿದ್ರು. ಪ್ರೈಸ್ ಲಾರ್ಡ್. ನೀವು ನಂಬ್ತಿರೋ ಇಲ್ಲೋ ಪ್ರಿಯರೇ, ಅದೇ ಸ್ಟುಡಿಯೋ ನಾನು ಹಾಡು ನೋಡಿದಂತಹ ಅದೇ ಸ್ಟುಡಿಯೋ ಅಲ್ಲಿ ನಿಂತು ಅವರು ಹಾಕ್ದಂತಹ ಆ ಹೆಡ್ಸೆಟ್ಟನ್ನು ಹಾಕಿ ಅದೇ ಮೈಕಲ್ಲಿ ನಿಂತು ನಾನು ಹಾಡಿದ್ದೇನೆ. ನನಗೆ ಅದರ ಡೀಟೇಲ್ಸನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು ಪ್ರಿಯರೇ.
ಪ್ರೈಸ್ ಲಾರ್ಡ್. ಯೂಸ್ಲೆಸ್ ಅಂತ ಅಂದ್ಕೊಂಡಿದ್ದಂತಹ ನನ್ನನ್ನು ದೇವ್ರು ಏನು ಮಾಡಿದ್ರು ನೋಡಿ ಪ್ರಿಯರೇ. ನಾನು ಅಂದ್ಕೊಂಡಿದ್ದ ಈ ಥರ ಒಂದು ಹಾಡನ್ನು ಮಾಡಬೇಕಂತ ಮಾತ್ರ ಅದೇ ಸ್ಟುಡಿಯೋಲ್ಲಿ ಅವರು ಆಡಿದಂತಹ ಅದೇ ಮೈಕ್ನಲ್ಲಿ ಅವರು ಹಾಕಿರುವಂತಹ ಅದೇ ಹೆಡ್ಸೆಟ್ಟಲ್ಲಿ ಪ್ರೈಸ್ ಲಾರ್ಡ್ ನನ್ನನ್ನು ದೇವರು ಆಡಿಸಿದ್ರು ಪ್ರಿಯರೇ. ನೀವು ನಂಬ್ತೀರಾ ಅನ್ನೋದಾದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇರೋದಾದರೆ ದೇವರು ನಿಮ್ಮನ್ನು ನಡೆಸ್ತಾರೆ ಪ್ರಿಯರೇ. ದೇವರು ನನ್ನನ್ನು ನಡೆಸಿದಂತಹ ದೇವರು ನಿನ್ನನ್ನು ನಡೆಸಲು ಶಕ್ತರಾಗಿದ್ದಾರೆ ಪ್ರಿಯರೇ. ಯಾರೆಲ್ಲ ನಂಬ್ತಿರೋ ಪ್ರೈಸ್ ಲಾರ್ಡ್, ನೀವು ಕೂತಿರುವಂತಹ ಜಾಗದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಿ ಪ್ರಿಯರೇ. ಒಂದು ಸ್ತೋತ್ರವನ್ನು ಹೇಳಿ ಪ್ರಿಯರೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ನಾನು ಏನು ಕೇಳ್ತಾ ಇದ್ದೇನೆ ಗೊತ್ತಾ ಪ್ರಿಯರೇ? ಅಲ್ಪ ವಿಶ್ವಾಸ ಬೇಡ, ನೀನು ನಂಬಿದ್ದಕ್ಕಿಂತ ಮೇಲಾಗಿ ದೇವರು ನಿನ್ನನ್ನು ಮಾಡ್ತಾರೆ. ನೀನು ಯೂಸ್ಲೆಸ್ ಅನ್ಕೊಂಡಿದ್ದೆ, ನಾನು ಅನ್ಕೊಂಡಿದ್ದೆ ಯೂಸ್ಲೆಸ್ ಅನ್ಕೊಂಡಿದ್ದೆ. ಪ್ರೈಸ್ ಲಾರ್ಡ್, ಯೂಸ್ಫುಲ್ ಆಗಿ ದೇವರು ನಡೆಸ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಿಮ್ಮಲ್ಲಿ ಅಪನಂಬಿಕೆ ಇರೋದಾದರೆ ಈ ಕ್ಷಣದಲ್ಲಿ ಕೂತ್ಕೊಂಡು ನಿನ್ನ ಹೃದಯದ ಮೇಲೆ ಕೈಯನ್ನು ಇಟ್ಟು ಪ್ರೈಸ್ ಲಾರ್ಡ್ ನೀನು ಪ್ರಾರ್ಥನೆ ಮಾಡು. ಅಪ್ಪ, ನನ್ನಲ್ಲಿರುವಂತಹ ಅಪನಂಬಿಕೆಯನ್ನು ಯೇಸುವಿನ ನಾಮದಲ್ಲಿ ನಾನು ಆಚೆ ಆಗ್ತಾ ಇದ್ದೇನೆ. ಹಲ್ಲೆಲೂಯ, ಹೊಸ ನಂಬಿಕೆ ನನ್ನನ್ನು ತುಂಬಲಿ ಅಂತ ಹೇಳಿ ಪ್ರಿಯರೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಅದೇ ರೀತಿಯಲ್ಲಿ ಆ ಮೈಕಲ್ಲಿ ಹಾಡು ಬಂದು ಪ್ರೈಸ್ ಲಾರ್ಡ್ ಇವತ್ತು ಹತ್ರ 8,000 ಜನ ನೋಡುವಂತಹ ದೇವರು ಮಾಡಿದ್ದಾರೆ. ಇನ್ನು ಅನೇಕರಿಗೆ ಆ ವಿಡಿಯೋ ಹೋಗಬೇಕು. ಅನೇಕರು ಆ ಹಾಡುಗಳ ಮುಖಾಂತರವಾಗಿ, ನಾವು ಮಾಡುವಂತಹ ಸೇವೆಗಳ ಮುಖಾಂತರವಾಗಿ ಅನೇಕರು ರಕ್ಷಣೆಗೆ ಬರಬೇಕು. ಅದೇ ನಮ್ಮ ಗುರಿಯಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಯಾರೆಲ್ಲ ಹೇಳ್ತಿರೋ ಪ್ರೈಸ್ ಲಾರ್ಡ್, ನಾವು 1 ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರೇ ಸ್ತೋತ್ರ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಲು ಸ್ವಾಮಿ ನಮಗೆ ಕೊಟ್ಟಂತಹ ಸ್ವಾಮಿ ಈ ಸಮಯಕ್ಕೋಸ್ಕರ ಸ್ವಾಮಿ ಸ್ತೋತ್ರ ಸ್ವಾಮಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಅಪ್ಪ, ನೀನು ಕೊಟ್ಟಿದ್ದಂತಹ ವಚನಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಅಪ್ಪ, ಇವತ್ತು ಸ್ವಾಮಿ ಯಾರೆಲ್ಲ ಈ ವಿಡಿಯೋ ನೋಡುತ್ತಾ ಹಲ್ಲೆಲೂಯ, ಹಲ್ಲೆಲೂಯ, ನನ್ನಲ್ಲಿರುವಂತಹ ಹಲ್ಲೆಲೂಯ ಈ ಅಪನಂಬಿಕೆಯು ಹೊರಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಅಪನಂಬಿಕೆ ಹೊರಗೆ ಬರಲಿ ಸ್ವಾಮಿ. ಹೊಸ ನಂಬಿಕೆ ಈಗ ಸ್ವಾಮಿ ಪರಿಶುದ್ಧಾತ್ಮನೇ, ಹಲ್ಲೆಲೂಯ, ಈಗ ಹೊಸ ನಂಬಿಕೆ ಅವರನ್ನು ತುಂಬಲಿ ಸ್ವಾಮಿ. ಸಪ ಹಲ್ಲೆಲೂಯ. ಅಪ್ಪ, ಈ ವಿಡಿಯೋವನ್ನು ನೋಡ್ತಾ ಸ್ವಾಮಿ ಹಲ್ಲೆಲೂಯ ಪ್ರಾರ್ಥನೆ ಮಾಡ್ತಾ ಇರುವಂತಹ ಎಲ್ಲರನ್ನು ನಿನ್ನ ಕೈಯಲ್ಲಿ ಕೊಟ್ಟು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸ್ವಲ್ಪ ಯಾರೆಲ್ಲ ಅವರ ಮನಸ್ಸಲ್ಲಿ ಸ್ವಾಮಿ ಯಾವ ಕಷ್ಟಗಳನ್ನು ಇಟ್ಕೊಂಡು, ಯಾವ ದುಃಖಗಳನ್ನು ಇಟ್ಕೊಂಡು ಅಪ್ಪ ಪ್ರಾರ್ಥನೆ ಮಾಡ್ತಾ ಇದ್ರು ಸ್ವಾಮಿ, ಸ್ವಲ್ಪ ಈಗ ಆ ವಿಷಯಗಳ ಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ ಸ್ವಾಮಿ. ಸ್ವಲ್ಪ ಅವರ ದುಃಖಗಳು ಸಪ ಹಲ್ಲೆಲೂಯ, ಹಲ್ಲೆಲೂಯ, ಅವರ ದುಃಖಗಳೆಲ್ಲ ಈಗ ಈ ಕ್ಷಣ ಯೇಸುವಿನ ನಾಮದಲ್ಲಿ ನಾನು ಕಿತ್ತಾಕ್ತಾ ಇದ್ದೇನೆ ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಸಪ ಹಲ್ಲೆಲೂಯ, ಹಲ್ಲೆಲೂಯ. ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸಪ, ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸಪ. ಈ ಸಾಯಂಕಾಲ ವೇಳೆಯಲ್ಲಿ ಸ್ವಾಮಿ ಸ್ವಲ್ಪ ಪ್ರಾರ್ಥಿಸಲು ಸ್ವಾಮಿ ನಮಗೆ ಕೊಟ್ಟಂತಹ ಸ್ವಾಮಿ ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು. ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಆಶೀರ್ವದಿಸು ಸ್ವಾಮಿ, ಧಾರಾಳವಾಗಿ ಆಶೀರ್ವದಿಸು ಸ್ವಾಮಿ. ಸ್ವಲ್ಪ ಹಲ್ಲೆಲೂಯ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್. ಈ ವಿಡಿಯೋ ಮುಖಾಂತರವಾಗಿ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಅನೇಕ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರೇಯರ್ ರಿಕ್ವೆಸ್ಟ್ ಅಥವಾ ಯಾವುದೇ ವಿಷಯಗಳಿದ್ರೂ ನನಗೆ ಇನ್ಸ್ಟಾಗ್ರಾಮ್ ರಚಿನ್ ಅಫಿಷಿಯಲ್ ಅನ್ನುವಂತಹ ಇನ್ಸ್ಟಾಗ್ರಾಮಲ್ಲಿ ನೀವು ಮೆಸೇಜ್ ಮಾಡೋದಾದರೆ ಅದನ್ನು ನಾನು ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹತ್ರ ಅನೇಕ ಪ್ರಾರ್ಥನಾ ವೀರರುಗಳಿದ್ದಾರೆ, ಅವರಿಗೂ ಸಹ ಇದನ್ನು ಕಳಿಸಿ ಪ್ರಾರ್ಥನೆಯನ್ನು ಮಾಡಿಸ್ತೇನೆ. ನೀವು ಸಹ ಪ್ರಾರ್ಥನೆ ಮಾಡಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಬಿಡುಗಡೆ ದೇವರಿಂದ ಸಾಧ್ಯ ಪ್ರಿಯರೇ. ಪ್ರೈಸ್ ಲಾರ್ಡ್. ಪ್ರೇಯರ್ ರಿಕ್ವೆಸ್ಟನ್ನು ನೀವು ಕಳಿಸಿ ನಿಮ್ಮ ಅನೇಕ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.